ನಮಸ್ಕಾರ. ಆರ್5 ನ್ಯೂಸ್ಗೆ ಸ್ವಾಗತ. ನರೇಗಲ್ ಸಮೀಪದ ಜಕ್ಕಲಿ ಗ್ರಾಮದಲ್ಲಿ ಹಾಲಗೆರೆ ಅನ್ನದಾನೇಶ್ವರ ಶ್ರೀಮಠದಲ್ಲಿ ನಡೆದ ಪುರಾಣ ಪ್ರವಚನದಲ್ಲಿ ಸುಮಂಗಲಿಯರಿಂದ ತೊಟ್ಟಿಲು ಕಾರ್ಯಕ್ರಮ ವೈಭವದಿಂದ ಜರುಗಿತು. ಶ್ರೀ ಅನ್ನದಾನೇಶ್ವರ ಜಾತ್ರಾ ಮಹೋತ್ಸವ ಹಾಗೂ ಅಡ್ಡಪಲ್ಲಕ್ಕಿ ಉತ್ಸವದ ಅಂಗವಾಗಿ 21 ದಿನಗಳವರೆಗೆ ನಡೆದಿರುವ ಒಳಬಳ್ಳಾರಿಯ ಚನ್ನಬಸವ ತಾತನವರ ಪುರಾಣ ಪ್ರವಚನ ಹೇಳುವ ಸನ್ನಿವೇಶದಲ್ಲಿ ನಾಮಕರಣ ಮಾಡುವ ತೊಟ್ಟಿಲು ಮತ್ತು ಉಡಿ ತುಂಬುವ ಕಾರ್ಯ ನೆರವೇರಿತು. ಮೆಣಸಗಿ ಅವರ ಓಣಿಯ ಸಕಲ ಸದ್ಭಕ್ತರು ವಿವಿಧ ಬಗೆಯ ಹೂಗಳಿಂದ ಶೃಂಗಾರಗೊಳಿಸಿದ ತೊಟ್ಟಿಲನ್ನು ಶ್ರೀ ಬಸವೇಶ್ವರ ದೇವಸ್ಥಾನದಿಂದ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಭಜನೆ ಮೆರವಣಿಗೆಯ ಮೂಲಕ ಶ್ರೀಮಠಕ್ಕೆ ತೆರಳಿದರು. ನೂರಾರು ಸಂಖ್ಯೆಯಲ್ಲಿ ಸೇರಿದ್ದ ಮುತ್ತೈದೆಯರು ತೊಟ್ಟಿಲಿಗೆ ಬೇಕಾದ ಅಲಂಕಾರಗೊಳಿಸಿ ಭಕ್ತಿಯಿಂದ ಪೂಜಿಸಿದರು. ಬಳಿಕ ಶರಣಯ್ಯ ಹಿರೇಮಠರ ನೇತೃತ್ವದಲ್ಲಿ ಮಂತ್ರ ಪಠಣದೊಂದಿಗೆ ಚೆನ್ನಯ್ಯ ಎಂಬ ಹೆಸರನ್ನು ನಾಮಕರಣ ಮಾಡಲಾಯಿತು. ಅಕ್ಕಮಹಾದೇವಿ ಶಾಶೆಟ್ಟಿ, ಶರಣಮ್ಮ ಅಂಗಡಿ, ಬಸವಣ್ಣವರ ವಚನ, ಜೋಗುಳ ಪದ, ಸೋಬಾನೆ ಪದ ಹಾಡಿದರು. ಮದುವೆ ಆಗದವರಿಗೆ ಕಂಕಣ ಕಟ್ಟುವುದು, ಸಂತಾನ ಭಾಗ್ಯ ಇಲ್ಲದವರಿಗೆ ಉಡಿ ತುಂಬುವ ಕಾರ್ಯವೂ ನಡೆಯಿತು. ಶ್ರೀಮಠದ ಸದ್ಭಕ್ತರಾದ ಶೇಖಣ್ಣವರ ಮೇಟಿ, ವೀರಯ್ಯ ಹಿರೇಮಠ, ಶಿವನಾಗಪ್ಪ ದೊಡ್ಡಮೇಟಿ, ಈಶ್ವರಪ್ಪ ಇಟಗಿ, ಸುಭಾಷ ಕಡಗದ, ಪ್ರಕಾಶಪ್ಪ ಹೊಸಮನಿ, ಅಂದಾನಗೌಡ್ರು ಪಾಟೀಲ, ಹರ್ಷವರ್ಧನ ದೊಡ್ಡಮೇಟಿ, ನಿಂಗಪ್ಪ ರೋಣದ, ಶಾಂತಮ್ಮ ಮೇಟಿ, ಸುಶೀಲಮ್ಮ ಮಸಲವಾಡ, ನೀಲಾಂಬಿಕಾ ಮೇಟಿ, ಲಕ್ಷ್ಮಮ್ಮ ನಾಲ್ವಾಡದ, ಶರಣಮ್ಮ ವಾಲಿ, ಚನ್ನಬಸಪ್ಪ ಮಡಿವಾಳರ, ನಂದ ಮೆಣಸಗಿ, ಈರವ್ವ ನರೇಗಲ್, ಪೂರ್ಣಿಮಾ ಆದಿ, ರತ್ನ ಹೂಗಾರ ಸೇರಿದಂತೆ ಸದ್ಭಕ್ತರು ಉಪಸ್ಥಿತರಿದ್ದರು. ಮಂಜುನಾಥ ಶಾಸ್ತ್ರಿಗಳು ಶಿವಪೂಜೆ ಪುರಾಣ ಪ್ರವಚನ ಗೈದರು. ದ್ಯಾಮಣ್ಣ ಬಡಿಗೇರ, ಈರಣ್ಣ ಕುಮಾರ ಸಂಗೀತ ಸೇವೆ ಸಲ್ಲಿಸಿದರು. ನಂತರ ಅನ್ನ ಸಂತರ್ಪಣೆ ನಡೆಯಿತು. ವರದಿ ಈಶ್ವರ ಬೆಟಿಗೇರಿ, ಆರ್5 ನ್ಯೂಸ್, ನರೇಗಲ್, ಗದಗ.